ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ? ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ? ನಿಮಗೆ ವಾಹನ ಚಲಾಯಿಸಲು ಬರುತ್ತಾ? ಹಾಗಾದ್ರೆ ಚಿಂತೆ ಯಾಕೆ? ಗ್ರೀವ್ಸ್ 3 ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ. GST ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು. ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಡ್ಜ್ ಕೂಡ ಕೊಡಲಾಗುವುದು. EMI ಸೌಲಭ್ಯ ಕೂಡ ಇದೆ. ಮತ್ತ್ಯಾಕೆ ತಡ? ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ. ನಮ್ಮ ಶಾಖೆಗಳು ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್, ಹುಮ್ನಾಬಾದ್ ಸರ್ಕಲ್, ಕಲಬುರಗಿ. ಮೊಬೈಲ್ ನಂಬರ್ 9036287270 ಮತ್ತು 9980234370. ಗ್ರೇಟ್ ರಾಜ್ ಕಮಲ್ ಸರ್ಕಸ್ ಇವಾಗ ನಿಮ್ಮ ಕಲಬುರಗಿ ನಗರದಲ್ಲಿ. ನಿಮ್ಮ ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಬಂದಿರುವಂತಹ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ದೇಶ ವಿದೇಶ ಪ್ರದರ್ಶನ ಮಾಡಿ ನಂತರ ನಮ್ಮ ಕಲಬುರಗಿಯಲ್ಲಿ ಪ್ರತಿದಿನ 3 ಆಟಗಳು ಪ್ರದರ್ಶನ ಮಾಡಲಿದೆ. ಚೈನಾ, ನೇಪಾಳ್, ಅಸ್ಸಾಂ ಮತ್ತು ಮಣಿಪುರಗಳಿಂದ ಬಂದಿರುವ ಮಹಿಳೆಯರು ಹಾಗೂ ಪುರುಷರು ಸರ್ಕಸ್ ಕಲಾವಿದರಾಗಿದ್ದಾರೆ. ಹಾಸ್ಯ ಜೋಕರ್ಗಳಿಂದ ಕಾಮಿಡಿಯನ್ ಶೋ ನಡೆಯಲಿದೆ. ಕಾರ್ ಪಾರ್ಕಿಂಗ್ ಜೊತೆಗೆ ಕ್ಯಾಂಟೀನ್ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ. ಮೊದಲನೇ ಆಟ ಮಧ್ಯಾಹ್ನ 1 ಗಂಟೆಗೆ, ಎರಡನೇ ಆಟ ಸಂಜೆ 4 ಗಂಟೆಗೆ, ಮೂರನೇ ಆಟ ಸಾಯಂಕಾಲ 7 ಗಂಟೆಗೆ. ಶನಿವಾರ ಮತ್ತು ರವಿವಾರ ಸ್ಪೆಷಲ್ ಶೋ ಬೆಳಗ್ಗೆ 10:30 ಮತ್ತ್ಯಾಕೆ ತಡ? ನಿಮ್ಮ ಕುಟುಂಬದೊಂದಿಗೆ ಹಿಂದೆ ಸರ್ಕಸ್ ನೋಡಲು ಬನ್ನಿ. ಸ್ಥಳ ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163.
ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ವೋಟ್ ಚೋರಿ ವಿರುದ್ಧ ಕಲಬುರಗಿಯಲ್ಲಿ ಕಾಂಗ್ರೆಸ್ನಿಂದ ಸಹಿ ಸಂಗ್ರಹಣಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ವೋಟ್ ಚೋರಿ ಗದ್ದಿ ಚೋಡೋ ಎಂಬ ಶೀರ್ಷಿಕೆ ಅಡಿಯಲ್ಲಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಅಭಿಯಾನಕ್ಕೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಸಹಿ ಮಾಡುವುದರ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಇನ್ನು ವೋಟ್ ಚೋರಿ ವಿರುದ್ಧ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ 20,000 ಸಹಿ ಸಂಗ್ರಹ ಗುರಿ ಹೊಂದಲಾಗಿದೆ. ಸರ್ ಈ ಕಡೆ ನೋಡ್ರಿ, ಎಲ್ಲ ನಿಂದ್ರಿ ಸರ್, ನಿಂದ್ರಿ ಎಲ್ಲರೂ ಹಿಂದಕ್ಕ, ಸರ್ ನಿಂದ್ರಿ ಹಿಂದಕ್ಕ, ಸರ್ ನಿಂದ್ರಿ. ಗೌಡ್ರೆ ಬರ್ರಿ, ಗೌಡ್ರೆ ಒಳ ಬರ್ರಿ, ಗೌಡ್ರೆ ಸರ್ ಹಿಂದೆ ಬರ್ರಿ, ಸರ್ ಹಿಂದೆ ಬರ್ರಿ, ಸರ್ ಹಿಂದೆ ಸರ್ ನಿಂದ್ರಿ. ಹೆಣ್ಮಕ್ಳು ಬರ್ರಿ, ಹೆಣ್ಮಕ್ಳು ಮನೆಗೆ ಯಾರು ಸೈನ್ ಮಾಡ್ರಿ, ಸೈನ್ ಮಾಡ್ರಿ ಹಂಗೆ. ಅವ್ರದ್ದು ಫಸ್ಟ್ ಬರ್ಬೇಕಾ? ದೇಶದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವದ ಬಂದಾಗಿನಿಂದ ಮತಗಳ್ಳತನ ಮಾಡಿ ವೋಟ್ ಚೋರ್ ಮಾಡಿ ಒಂದು ಅಧಿಕಾರದ ಗದ್ದುಗೆಯನ್ನು ಹಿಡಿದಿರ್ತಕ್ಕಂಥದ್ದು
ಇಡೀ ಜಗತ್ತಿಗೆ ಗೊತ್ತಿದೆ. ಆದ ಕಾರಣ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, AICC ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಒಂದು ಸಹಿ ಸಂಗ್ರಹ ಮಾಡೋದ್ರ ಮೂಲಕ ವೋಟ್ ಚೋರಿ ಅನ್ನೋ ಅಭಿಯಾನಕ್ಕೆ ತಡೆ ಹಾಕಬೇಕು, ಕುರ್ಚಿ ಖಾಲಿ ಮಾಡಿ ಸಿಗ್ನೇಚರ್ ಅಭಿಯಾನವನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಬೂತ್ನಲ್ಲಿ ಹೋಗಿ ಸಿಗ್ನೇಚರ್ ಮಾಡಿಸಿ ಒಂದೊಂದು ಮತಕ್ಷೇತ್ರದಿಂದ 20,000 ಸಹಿಯನ್ನು ಸಂಗ್ರಹಣೆ ಮಾಡಿ ಕಳಿಸ್ತಕ್ಕಂಥ ಒಂದು ಪ್ಲ್ಯಾನನ್ನು ಹಾಕ್ಕೊಂಡು ಇವತ್ತು ಸಹಿ ಸಂಗ್ರಹಣೆ ಅಭಿಯಾನ ಪ್ರಾರಂಭೋತ್ಸವ ಮಾಡಿದ್ದೇವೆ. ದೇಶದಲ್ಲಿ ಮೋದಿ ಸರ್ಕಾರ ಬಂದ 11 ವರ್ಷದಿಂದ ಅನೇಕ ಅವ್ಯವಹಾರಗಳ ಅಥವಾ ವೋಟ್ ಚೋರಿ ಅಂತ ಕನಕ ಬಹುತ್ ಸಾರಿ ಎಲೆಕ್ಷನ್ 18ರಲ್ಲಿ ಸುಮಾರು ಆಳಂದನಲ್ಲೇ 25,000 ಮೇಲ್ಪಟ್ಟು ವೋಟ್ ಚೋರಿ ಆಗ್ಯದ. ಇಂಥ ಅವ್ಯವಹಾರ ಮಾಡಿದಂಥ BJP ಸರ್ಕಾರ ನಾವು ಖಂಡಿಸುತ್ತಾ ಇವತ್ತು ಗುಲ್ಬರ್ಗ ನಗರದಲ್ಲಿ ಪ್ರಾರಂಭ 55 ವಾರ್ಡ್ಗಳಲ್ಲಿ ಪ್ರತಿ ವಾರ್ಡಿಗೆ ಹೋಗಿ ಸಾರ್ವಜನಿಕರ ಎಚ್ಚರಿಸಿ ಗೊತ್ತಾ ತಮ್ಮ ವೋಟ್ ರೈಟ್ಸ್ ಇದೆ, ಸಂವಿಧಾನದ ರೈಟ್ಸ್ ಹಕ್ಕನ್ನು ಸರ್ಕಾರ BJP ಸರ್ಕಾರ ಅಥವಾ RSS ಮುಖಂಡರು ಒಂದು ಸರ್ಕಾರಕ್ಕೆ ಸಾರ್ವಜನಿಕ ಮೋಸ ಮಾಡೋದಂಥ ವ್ಯವಸ್ಥೆ ನಡೆದ. ಅದನ್ನು ಸಾರ್ವಜನಿಕ ಕಾಂಗ್ರೆಸ್ ಪಕ್ಷದ ಎಲ್ಲ ಯುವಕರು, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಈಗ ಬಸವ ಅನುಯಾಯಿಗಳನ್ನ ಅವಮಾನಿಸಿರುವ ಕನ್ಹೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರನ್ನ ಕೂಡಲೇ ಬಂಧಿಸಬೇಕು ಎಂದು ದುತ್ತರಗಾಮದ ಪೂಜ್ಯ ವಿಶ್ವನಾಥ ಕೋರಣೇಶ್ವರ ಶ್ರೀಗಳು ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರವು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಲಿಂಗಾಯತ ಪೀಠಾಧಿಪತಿಗಳ ಒಕ್ಕೂಟ ಮತ್ತು ಬಸವ ಪರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮವು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೆಸಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಮಾರೋಪ ಸಮಾರಂಭ ಹಮ್ಮಿಕೊಂಡಿದ್ದು, ಇದರಲ್ಲಿ ಲಕ್ಷಾಂತರ ಜನ ಭಾಗವಹಿಸಿ ಯಶಸ್ವಿಗೊಂಡಿತು. ಈ ಕಾರ್ಯಕ್ರಮದ ಯಶಸ್ಸು ಸಹಿಸದೆ ಬಸವ ವಿರೋಧಿಗಳಿಗೆ ಆಘಾತವಾಗಿದೆ. ಇನ್ನು ಕೊಲ್ಹಾಪುರದ ಕನ್ಹೇರಿ ಮಠದ ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿ ಅವರು ಹೊಟ್ಟೆ ಕಿಚ್ಚಿನಿಂದ ಅಶ್ಲೀಲ ಭಾಷಣ ಮಾಡಿರುವುದು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಎಂದರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ಮತ್ತು ಎಲ್ಲ ಬಸವಪರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಬಸವನ ಬಾಗೇವಾಡಿಯಿಂದ ಪ್ರಾರಂಭವಾಗಿ ಬೆಂಗಳೂರಿನಲ್ಲಿ ಅದರ ಮುಕ್ತಾಯ ಸಮಾರಂಭ ನಡೆದು ಬಸವ ಸಂಸ್ಕೃತಿ ಅಭಿಯಾನ ಅತ್ಯಂತ ಯಶಸ್ವಿಯಾಗಿ ಮತ್ತು ಅತಿ ಹೆಚ್ಚು ಪ್ರಮಾಣದಲ್ಲಿ ಜನ ಬೆಂಬಲದೊಡನೆ ಕಾರ್ಯಕ್ರಮವು ಯಶಸ್ವಿಯಾಗಿರುವುದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಈ ಕಾರ್ಯಕ್ರಮ ಮುಗಿದ ಕೆಲವೇ ದಿನಗಳಲ್ಲಿ ಇದರ ಯಶಸ್ವಿಯನ್ನು ನೋಡಿ ಅಸೂಯೆಯನ್ನು ಪಟ್ಕೊಂಡಿರ್ಬೋದು ಅಥವಾ ಅವರಿಗೆ ಮಾಡಲಿಕ್ಕೆ ಆಗಲಾರದಂತಹ ಒಂದು ಸಂಘಟನೆ ಬಸವಾದಿ ಶಿವಶರಣರ ಮತ್ತು ಲಿಂಗಾಯತ ವಿಚಾರಧಾರೆಯ ಒಗ್ಗೂಡುವಿಕೆಯನ್ನು ಕಂಡು ಅಸೂಯೆ ಪಟ್ಟಿರ್ಬೋದು. ಆದರೆ ಒಬ್ಬ ಮಠಾಧೀಶನಾಗಿ, ಒಬ್ಬ ಸ್ವಾಮೀಜಿಯಾಗಿ ಸಮಾಜಕ್ಕೆ ಒಳ್ಳೆಯ ವಿಚಾರಧಾರೆಯನ್ನು ಕೊಡೋದನ್ನು ಬಿಟ್ಟು, ನೈತಿಕತೆಯ ಮಾತುಗಳನ್ನು ಆಡೋದನ್ನು ಬಿಟ್ಟು, ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಸ್ಥಾಪಿಸುವುದನ್ನು ಬಿಟ್ಟು ಈ ತಿಂಗಳ ಪರ್ಯಂತರವಾಗಿ ನಡೆದಿರುವಂತಹ ಬಸವ ಸಂಸ್ಕೃತಿ ಅಭಿಯಾನ ಮಠಾಧೀಶರ ಒಕ್ಕೂಟಕ್ಕೆ ಅಸಂವಿಧಾನಿಕವಾಗಿರುವಂಥ ಮಾತುಗಳನ್ನು ಆಡಿ ಅಶ್ಲೀಲವಾದ ಅವಾಚ್ಯವಾದ ಬೈಗುಳಗಳಿಂದ ಸ್ವಾಮೀಜಿಗಳನ್ನು, ಮಠಾಧೀಶರನ್ನು ನಿಂದಿಸುವುದಲ್ಲದೆ ಕೇವಲ ಅಷ್ಟೇ ಮಾತನಾಡದೆ ಗಲಭೆಗೆ ಪ್ರಚೋದನೆ ಕೊಡುವಂತಹ ಇವರೆಲ್ಲರನ್ನ ಮೆಟ್ಟಿನಿಂದ ಹೊಡೆಯಬೇಕು ಅನ್ನುವಂಥ ಮಾತುಗಳನ್ನಾಡಿ ಸಾಮಾಜಿಕ ಶಾಂತಿಯನ್ನು ಕಲುಷಿತ ಮಾಡಿ ಒಂದು ಗಲಭೆ ಉಂಟು ಮಾಡತಕ್ಕಂತಹ ತಪ್ಪನ್ನು ಕೂಡ ಆಗಿದೆ. ಅಲ್ಲದೆ ಹೆಣ್ಣು ಮಕ್ಕಳನ್ನು ಅವಮಾನಿಸ್ತಕ್ಕಂಥದ್ದು, ಅದರಲ್ಲಿ ವಿಶೇಷವಾಗಿ ಮಠಾಧೀಶರ ಗುರುಗಳ ತಾಯಂದಿರನ್ನು ಸೂಳೆ ಎಂದು ಉಚ್ಚರಿಸಿ ನಿಂದಿಸಿ ಇದು ಒಂದು ಹೆಣ್ಣನ್ನು ಅವಮಾನಿಸುವಂತಹ ಒಂದು ಕೆಟ್ಟ ಚಾಳಿಯನ್ನು ಕೂಡ ನಮ್ಮ ಕನ್ಹೇರಿ ಮಠದ ಕಾಡಸಿದ್ದೇಶ್ವರ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಮಾಡಿದ್ದಾರೆ. ಮತ್ತು ಸುಳ್ಳು ಅಪವಾದಗಳನ್ನು ಭಾಳ ಮುಖ್ಯವಾಗಿ ನಾವಿಲ್ಲಿ ವಿಚಾರ ಮಾಡ್ತಕ್ಕಂಥದ್ದು.
ಮಠಾಧೀಶರ ಈ ಸಾಂಸ್ಕೃತಿಕ ಅಭಿಯಾನದಲ್ಲಿ ಸಾರಾಯನ್ನು ಕುಡಿಯಬೇಕು ಅಂತ ಹೇಳಿದ್ದಾರೆ, ಮಾಂಸವನ್ನು ತಿನ್ನಬೇಕು ಅಂತ ಹೇಳಿದ್ದಾರೆ, ಗುಡಿ ಗುಂಡಾರಗಳನ್ನು ನಿಷೇಧಿಸಬೇಕೆಂದು ಹೇಳಿದ್ದಾರೆ ಅನ್ನುವಂತಹ ಸುಳ್ಳು ಆಪಾದನೆಯನ್ನು ಕೊಡುವುದರ ಮುಖಾಂತರ ಸುಳ್ಳನ್ನು ಆಡಿ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಕೂಡ ಒಬ್ಬ ಜವಾಬ್ದಾರಿಯುತ ಮಠಾಧೀಶನಾಗಿ ಈ ರೀತಿ ಮಾತನಾಡಿದ್ದು ಇದು ಅತ್ಯಂತ ವಿಷಾದಕರ. ಬಿಹಾರ್ ಚುನಾವಣೆಯಲ್ಲಿ ಮೋದಿ ಸಾಹೇಬರು ನಮ್ಮ ಭರವಸೆಗಳನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದರು. ಬೀದರ್ನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿ ಬಾರಿ ಅವರು ಭೋಜನ ಸಭೆಗೆ ಕರೆದಾಗ ನಾವು ಹೋಗುತ್ತೇವೆ. ಭೋಜನ ಸಭೆಯಲ್ಲಿ ಸಿಎಂ ಸಂಪುಟ ರಚನೆ ಬಗ್ಗೆ ಮಾತನಾಡಲಿಲ್ಲ. ಸಂಪುಟ ರಚನೆ ಆಗಬೇಕಾದ್ರೆ ಸಿಎಂ ಮತ್ತು ಡಿಸಿಎಂಗೆ ಸಂಪೂರ್ಣ ಅಧಿಕಾರ ಇರಬೇಕು. ಇನ್ನು ನಿತಿನ್ ಗಡ್ಕರಿ ಪ್ರಧಾನಿ ಆಗುತ್ತಾರೆ ಎನ್ನುವುದೇ ನವೆಂಬರ್ ಕ್ರಾಂತಿ ಇದೆ. ನಿತಿನ್ ಗಡ್ಕರಿ ಅವರು ಯಾವಾಗ ಪ್ರಧಾನಿ ಆಗ್ತಾರೆ ಎಂಬ ಕುತೂಹಲ ನನಗೂ ಕೂಡ ಇದೆ ಎಂದರು. ಇನ್ನು RSS ನಲ್ಲಿದ್ದವರು ಮಾತ್ರ ದೇಶಭಕ್ತರು, ಎಲ್ಲರೂ ದೇಶಭಕ್ತರು ಅಲ್ಲವೇ ಎಂದು ಪ್ರಶ್ನೆ ಮಾಡಿದರು. ಮೋದಿ ಅವರು ನಮ್ಮ ಭರವಸೆಗಳನ್ನು ಇಟ್ಟುಕೊಂಡು ಓಡಾಡುತ್ತಿದ್ದಾರೆ. ಇನ್ನು ಬಿಹಾರ್ ಚುನಾವಣೆಯಲ್ಲಿ ಒಂಟಿ ಮಹಿಳೆಗೆ 10,000 ರೂಪಾಯಿ ನೀಡುತ್ತಿದ್ದಾರೆ. ಬಿಹಾರ್ ಚುನಾವಣೆಯಲ್ಲಿ ಮೋದಿ ಸಾಹೇಬರು ನಮ್ಮ ಭರವಸೆಗಳನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಏನು ಅಣ್ಣ, ನಾವು ಜೊತೆಗೆ ಇದ್ವಿ. ಪ್ರತಿ ವರ್ಷವೂ ಮೀಟಿಂಗ್ ಕರೀತಾರೆ, ಈ ವರ್ಷವೂ ಮೀಟಿಂಗ್ ಕರೆದಿದ್ದಾರೆ. ಡಿನ್ನರ್ ಮೀಟಿಂಗ್ ಸೌಜನ್ಯಕವಾಗೆಲ್ಲ ಹೋಗಿ ಭೇಟಿ ಆಗಬೇಕು. ಇಟ್ಸ್ ಜಸ್ಟ್ ಅ ಕಾರ್ಡಲ್ ಮೀಟಿಂಗ್. ಡಿಸೆಂಬರ್ ಸಂಪುಟ ಪುನಾರಚನೆ ಅಂತ ಪುನಾರಚನೆ ಕೊಟ್ಟಾಗ ಚರ್ಚೆ ಆಗಿದೆ. ಆ ಥರ ಏನು ಚರ್ಚೆ ಆಗಿಲ್ಲ. ಆ ಥರ ಚರ್ಚೆ ಮಾಡೋಂಗಿದ್ರೆ ಮುಖ್ಯಮಂತ್ರಿಗಳಿಗೆ ಆಮೇಲೆ ಉಪಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಫ್ರೀಡಮ್ ಇದೆ. ಅದ್ರ ಜೊತೆಗೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಏನು ಫೈನಲ್ ಮಾಡ್ತಾರೆ ಅದು ಫೈನಲ್ ಆಗುತ್ತೆ. ಸರ್, ಬಿಜೆಪಿ ಅವ್ರು 4 ತಿಂಗಳಿಂದ ಏನು ಕ್ರಾಂತಿ ಎಂಬ ಭ್ರಾಂತಿಯಿಂದ ಹೊರಗೆ ಬರ್ತಿಲ್ಲ ಸರ್, ಏನು ಹೇಳ್ತೀರಿ? ಅದೇ ಕ್ರಾಂತಿ ಅಂದರೆ ಅದೇ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಒಂದು ಕ್ರಾಂತಿ ಇದೆ, ಅದು ಅವ್ರು ಹೇಳ್ತಿರೋದು. ಕ್ರಾಂತಿ ಅಂದರೆ ನಿತಿನ್ ಗಡ್ಕರಿ ಅವರನ್ನು ಪ್ರಧಾನಮಂತ್ರಿ ಆಗ್ಬಂತ ಕ್ರಾಂತಿ ಇದೆ, ಅದು ಕ್ರಾಂತಿ ಆಗ್ಬೋದು. ಅಲ್ಲ, ಜನರಲ್ ಕ್ಯೂರಿಯಾಸಿಟಿ ಇದೆ, ಹಾಗೆ ಆಗುತ್ತಾ ಅಂತ. ಅದು ನಮ್ಮದು ಜನರಲ್ ಕ್ಯೂರಿಯಾಸಿಟಿ ಇದೆ. ನಿತಿನ್ ಗಡ್ಕರಿ ಸಾಹೇಬರು ಡಿ ಇದ್ದಾರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅವ್ರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ. ಅದೇ RSS ವಿಚಾರದಲ್ಲಿ ಬಿಜೆಪಿ ನಾಯಕರೆಲ್ಲ ಮುಗಿಬಿಡ್ತಾ ಇದ್ದಾರೆ ಸರ್. ಏನೀಗ ಪ್ರಿಯಾಂಕ್ ಖರ್ಗೆ ಅವ್ರು ಏನು ಸ್ಟೇಟ್ಮೆಂಟ್ ಅದು ಕೊಟ್ಟಿದ್ದಾರಲ್ಲ, ಸೊ ಇದೇನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅವರು ನಾಯಕರದಿಂದ ಬಂದ್ ಮಾಡ್ಲಿಕ್ಕಾಗಲ್ಲ, ಇವ್ರೇನು ಬಂದ್ ಮಾಡ್ತಾರೆ? ಅಲ್ಲ, ಅವರು ಗುಜರಾತ್ನಾಗೆ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಮಾಡಿದ್ರು, ಗೊತ್ತಲ್ಲ, 3,000 ಕೋಟಿ ಖರ್ಚು ಮಾಡಿ. ವಲ್ಲಭಾಯ್ ಪಟೇಲ್ ಸಾಹೇಬರು ಕಾಂಗ್ರೆಸ್ಸಿನ ಅವಾಗಿನ ಕಾಲದಾಗ ಇದ್ದಂಥ, ನಮ್ಮ ಸರ್ಕಾರದಾಗಿದ್ದಂಥ, ಕಾಂಗ್ರೆಸ್ ಸರ್ಕಾರದಿದ್ದಂಥ ಹೋಮ್ ಮಿನಿಸ್ಟರ್ ಆಗಿದ್ದರು. ಅವಾಗ 2 ಬಾರಿ ಬ್ಯಾನ್ ಮಾಡಿದ್ರು ಅವರು RSSಗೆ. ಅವ್ರಿಗೆ ಮರ್ತಿದ್ದಂಗೆ ಇದ್ದಾರೆ, ಗಮನ ಇರಲಿ ಅಂತೇಳಿ. ಸರ್, ದೇಶ ಪ್ರೀತಿಸೋರೆಲ್ಲ RSS ಪ್ರೀತಿಸ್ತಾರೆ ಅಂತ ಪೋಸ್ಟರ್ ಅಂಟಿಸ್ತಿದ್ದಾರೆ ಸರ್. ಅಲ್ಲ, ಅವ್ರು ಅಂಟಿಸ್ಲಿ. ಈಗ ಮತ್ತೆ ಹೆಂಗಿದೆ ಸಂಘಟನೆ RSS ಇದೆ, ಅದಕ್ಕಿಂತ ಅವ್ರು ಏನೇನು ಹೇಳ್ಕೊಳ್ರಿ. ದೇಶ ಪ್ರೇಮಿ ಅಂತಕ್ಕಂಥ ಪ್ರತಿಯೊಬ್ಬರ ಹತ್ರ ಐತೆ. ನೀವು RSSನಾಗ ಇದ್ದೀರಾ ನೀವು? ಅದೇ ಮುಗೀತು. ಮತ್ತೆ ಭಾರತ ದೇಶದಾಗ ಇದ್ದವ್ರೆಲ್ಲರೂ ಮುಗೀತು. ಭಾರತೀಯರು ಯಾರಿದ್ರೆ, ಯಾವ ಸಮಾಜದವ್ರು ಇದ್ರೆ ಎಲ್ಲರೂ ಭಾರತೀಯರು. ನಮ್ಮ ತಾಯಿ, ನಿಮ್ಮ ಅಜ್ಜಿ, ನಮ್ಮ ಅಜ್ಜಿ ಎಲ್ಲರೂ ದೇಶ ಪ್ರೇಮಿಯವರೇ. RSS ಇರಬೇಕಂದ್ರೆ ಎಕ್ಸ್ಟ್ರಾ ಏನು ದೇಶ ಪ್ರೇಮಿ ಇರೋದಿಲ್ಲ. ಎಲ್ಲರೂ 145 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತ ದೇಶದಾಗ ಎಲ್ಲರೂ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ದೇಶ ಪ್ರೇಮಿಗಳು ಇರ್ತಾರೆ. ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಮುಖ್ಯತೆಯನ್ನು ಅರಿಯದೆ ಕೆಲವು ಕಾಂಗ್ರೆಸ್ನವರು ಅದನ್ನು ನಿಷೇಧಿಸುವುದನ್ನು ಮಾತನಾಡುತ್ತಿದ್ದಾರೆ ಎಂದು ಮಾಜಿ DCM KS ಈಶ್ವರಪ್ಪ ಹೇಳಿದರು. ಶಿವಮೊಗ್ಗದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟ್ರ ಸೇವೆಗಳನ್ನ ಮಾಡುತ್ತಿರುವ ಸ್ವಯಂ ಸೇವಕರಿಗೆ ಅವರಲ್ಲಿ ರಕ್ತಗತವಾದ ರಾಷ್ಟ್ರ ಪ್ರೇಮವೇ ಕಾರಣ. ಈ ಬಗ್ಗೆ ಏನು ಕಲ್ಪನೆ ಇಲ್ಲದ ವ್ಯಕ್ತಿ ಪ್ರಿಯಾಂಕ್ ಖರ್ಗೆ ಸಂಘವನ್ನ ನಿಷೇಧಿಸುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. RSS 100 ವರ್ಷಗಳನ್ನ ಪೂರೈಸಿರುವುದನ್ನ ಸಹಿಸಲಾಗದೆ ಹತಾಶೆ ಮನೋಭಾವ ತೋರುತ್ತಿದೆ ಎಂದರು. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನ ತೆಗೆಯಲು ಈ ರೀತಿ ಪತ್ರ ಬರೆಯಲಾಗಿದೆ. ಸಿದ್ದರಾಮಯ್ಯನವರೇ, ನಿಮಗೆ ಮುಖ್ಯಮಂತ್ರಿ ಸ್ಥಾನ ಬೇಡವಾದರೆ RSS ಸುದ್ದಿಗೆ ಬನ್ನಿ, ಇಲ್ಲವಾದರೆ ನೀವು ಸುಮ್ಮನಿರಿ ಎಂದು ಈಶ್ವರಪ್ಪ ಕಿಡಿಕಾರಿದರು. RSSನ ಟೀಕೆ ಮಾಡಿದ್ರೆ ಒಂದು ಕಡೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವ್ರ ಕಡೆ ಗಮನ ಕೊಡ್ತಾರೆ, ಎರಡನೇದು ಮುಸಲ್ಮಾನರು ಅವ್ರ ಕಡೆ ಗಮನ ಕೊಡ್ತಾರೆ. ಆ ದಿಕ್ಕಲ್ಲಿ ಅವರಿಗೆ RSSನ ಭಯ ತೋರಿಸಿದ್ರೆ ತಾನು ರಾಜಕೀಯದಲ್ಲಿ ಗಟ್ಟಿ ಆಗಬೇಕು ಅನ್ನೋಂಥ ಭ್ರಮೆನಲ್ಲಿದ್ದಾರೆ. ಅವ್ರ ಅಪ್ಪ ಕಳೆದ ಬಾರಿ ಸೋತರು, ಮಲ್ಲಿಕಾರ್ಜುನ್ ಖರ್ಗೆ, ನೆನಪಿರಲಿ. ಅದಕ್ಕೋಸ್ಕರ ಹೇಳ್ತಿರೋದು, ಅಧಿಕಾರ ಶಾಶ್ವತ ಅಲ್ಲ. ಇಡೀ ದೇಶದಲ್ಲಿ ಅನೇಕ ವರ್ಷ ಕಾಂಗ್ರೆಸ್ ಆಡಳಿತ ನಡೆಸ್ಕೊಂಡು ಬಂತು. ಅವಾಗ RSS ಬಲಿಷ್ಠವಾಗಿರಲಿಲ್ಲ. ಈಗ RSS ದಿನ 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 ಬಲಿಷ್ಠ ಆಗಿದೆ. ಇಡೀ ದೇಶದಲ್ಲಿ ಕಾಣ್ತಾ ಇದೆ, ಪ್ರಪಂಚದಲ್ಲಿ ಕಾಣ್ತಾ ಇದೆ. ಒಂದೊಂದು ಊರಿನಲ್ಲಿ ನಡೆದಂಥ ಮೆರವಣಿಗೆಗಳು, ಶಿಸ್ತುಬದ್ಧ ಸ್ವಯಂ ಸೇವಕರ ಮೆರವಣಿಗೆಗಳು ನೋಡಿದಾಗ ಯಾರಿಗಾರು ಹಿಂದುತ್ವ ಜಾಗೃತಿ ಆಗುತ್ತೆ. ಈ ದೇಶಕ್ಕೆ ಭವಿಷ್ಯ ಇದೆ ಅಂತ ವಿಶ್ವಾಸ ಬರುತ್ತೆ. ಹಾಗಾಗಿ
ಈ ಒಂದು ಕಾಂಗ್ರೆಸ್ನವ್ರ ನಾಟಕ ಇದೆಯಲ್ಲ ಇದನ್ನು ಆಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನೂ ಕೂಡ ಜಾಗೃತ ಹಿಂದೂಗಳ ಹತ್ರ ಛೀಮಾರಿ ಹಾಕ್ಸ್ಕೋತಾರೆ. ಇಡೀ ದೇಶದ ಅನೇಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ನಿರ್ನಾಮ ಆಗಿದೆ, ಕೇಂದ್ರದಲ್ಲೂ ಕಾಂಗ್ರೆಸ್ ನಿರ್ನಾಮ ಆಗಿದೆ, ಅಲ್ಲೊಂದು ಇಲ್ಲೊಂದು ಕಾಂಗ್ರೆಸ್ ಸರ್ಕಾರ ಗುಟು ಗುಟು ಅಂತಿದೆ, ಅದ್ರ ಜೀವನೂ ಹೋಗುತ್ತೆ ಈ ರೀತಿ ಮಾತಾಡಿದ್ರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರಧ್ವಜ ಹಾರಿಸ್ತಾರೆ. ಆದರೆ ಪ್ರತಿದಿನ ಭಗವದ್ಧ್ವಜದ ಮುಖಾಂತರ ಪ್ರತಿಜ್ಞೆ ಮಾಡ್ತಾರೆ, ಈ ದೇಶವನ್ನು ಈ ಧರ್ಮವನ್ನು ನಾವು ಉಳಿಸ್ತೇವೆ. ಯಾಕಂದರೆ ಭಗವದ್ಧ್ವಜ ಇವತ್ತು ನೆನ್ನೆದಲ್ಲ, ಸಾವಿರಾರು ವರ್ಷಗಳಿಂದ ಸಾಧು ಸಂತರಿಗೆ, ವೀರ ಪುರುಷರಿಗೆ, ಮಹಾಭಾರತ ರಾಮಾಯಣದಲ್ಲೂ ಕೂಡ ನೀವು ಯುದ್ಧ ಆಗತ್ತಂಥ ಸಂದರ್ಭ ನೋಡ್ರಿ ನೀವು, ಅಲ್ಲಿ ಭಗವದ್ಧ್ವಜವೇ ಇದ್ದಿದ್ದು. ಆ ಭಗವದ್ಧ್ವಜ ನಮಗೆ ಸ್ಫೂರ್ತಿ, ಪ್ರೇರಣೆ. ಪ್ರತಿದಿನ RSS ಶಾಖೆಯಲ್ಲಿ ಭಗವದ್ಧ್ವಜ ಇಟ್ಕೊಂಡೇ ಇರ್ತೀವಿ. ಹಾಗಾಗಿ ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಯಾರಿಗೂ ಇಲ್ಲ. ಆದರೆ ವಿಶೇಷ ಸಂದರ್ಭದಲ್ಲಿ ರಾಷ್ಟ್ರಧ್ವಜ ಕೂಡ ಹಾರಿಸ್ತೇವೆ. ಇವರು ಹಾರಿಸಲ್ಲ ಅಂತ ಅಪಪ್ರಚಾರ ಮಾಡಿದ್ರೆ ಜನ ನಂಬ್ತಾರೇನು? ಕೇಂದ್ರದ ಸಚಿವ ಸ್ಥಾನಗಳನ್ನು ಹೊಂದಿರುವವರು ಸಮೀಕ್ಷೆಯಲ್ಲಿ ಭಾಗವಹಿಸಿಲ್ಲ ಎಂದು ಸಚಿವ ಶಿವರಾಜ್ ತಂಗಡಗಿ ಆರೋಪಿಸಿದರು. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಿತ್ತೂರು ಉತ್ಸವಕ್ಕೆ 5 ಕೋಟಿ ಬಿಡುಗಡೆ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದರು. ರಾಜ್ಯದ ಖಾತರಿ ಯೋಜನೆಗಳ ಕುರಿತು ಕಾಂಗ್ರೆಸ್ನ ಹಿರಿಯ ನಾಯಕ RV ದೇಶಪಾಂಡೆ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ದೇಶಪಾಂಡೆ ಅವರ ವೈಯಕ್ತಿಕ ಅಭಿಪ್ರಾಯಗಳು ಎಂದು ತಿಳಿಸಿದರು. ಖಾತರಿ ಯೋಜನೆಗಳು ಬಡವರಿಗೆ ಪ್ರಯೋಜನವನ್ನ ನೀಡುವ ಉದ್ದೇಶವನ್ನ ಹೊಂದಿದೆ ಮತ್ತು ಯಾವುದೇ ಸಂದರ್ಭದಲ್ಲಿಯೂ ಸರ್ಕಾರ ಅವುಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದರು. ಇನ್ನು ಸಿಎಂ ಬದಲಾವಣೆ ಕುರಿತು ಮಾತನಾಡಿದ ಸಚಿವರು, ಇದರಲ್ಲಿ ಯಾವುದೇ ರೀತಿಯ ಗೊಂದಲ ಅಥವಾ ಚರ್ಚೆ ಅಗತ್ಯವಿಲ್ಲ ಎಂದರು. ಪಕ್ಷದ ಹೈಕಮಾಂಡ್ ಈ ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದರು. ಟೀಕೆ ಬಿಟ್ಟರೆ ಬೇರೆ ಏನಿದೆ? ಈಗ ಕೆಲವೊಂದಿಷ್ಟು ಜನಪ್ರತಿನಿಧಿಗಳು, ಕೇಂದ್ರದ ಮಂತ್ರಿ ಆದಂಥವರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯದೊಳಗಿನ ನಾನು ಭಾಗಿಯಾಗಲ್ಲ, ನಾನು ಬರ್ಸೋಕ್ಕಲ್ಲ ಅಂತಂದರೆ, ಅಂದರೆ ಅವರ ಮೈಂಡ್ಸೆಟ್ ಯಾವ ರೀತಿ ಇದೆ ಅಂತಂದರೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಅವ್ರ ಬಗ್ಗೆ ಸರ್ಕಾರದೊಳಗೆ ಮಾಹಿತಿ ಇರಬಾರ್ದು, ಅವ್ರು ಇನ್ನೂ ತುಳಿತಕ್ಕೆ ಒಳಗಾಗಬೇಕು. ಮಾಹಿತಿ ಇದ್ದಂದರೆ ಸರ್ಕಾರದಿಂದ ಯೋಜನೆ ಕೊಡ್ತಾರೆ ಅಂತನ್ನೋದು ಕೆಲವೊಂದಿಷ್ಟು ಲೋಕಸಭಾ ಸದಸ್ಯರು ಮತ್ತು ಕೇಂದ್ರದ ಮಂತ್ರಿಗಳು ಪ್ರಹ್ಲಾದ್ ಜೋಶಿಯವರೇ ಹೇಳಿದರು. ಅಂದರೆ ಅವ್ರಿಗೆ ಬಡವ್ರ ಬಗ್ಗೆ ಆಗಲಿ ಸಾಮಾನ್ಯ ಜನರ ಬಗ್ಗೆ ಆಗಲಿ ಕಾಳಜಿ ಇರುವಂಥದ್ದು ಅವ್ರಿಗಿಲ್ಲ ಅಂತ ಅವ್ರ ಹೇಳಿಕೆಯಿಂದ ಅವ್ರ ಮನಸ್ಥಿತಿಗಳು ಗೊತ್ತಾಗ್ತಾ ಇದೆ. ಪ್ರತಿ ವರ್ಷ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 1 ಕೋಟಿಯನ್ನು ಕೊಟ್ಕೊಂತ ಬಂದಿದ್ದೀವಿ. ಕನ್ನಡ ಕಿತ್ತೂರು ಪ್ರಾಧಿಕಾರದಿಂದ 4 ಕೋಟಿ 5 ಕೋಟಿ ಕೊಡ್ತಾರೆ. ಈ ಸತಿನೂ ಅದನ್ನು ಕೊಡೋಂಥ ಕೆಲಸ ಆಗ್ತದೆ. ಈಗಾಗಲೇ ನಾನು ಕಿತ್ತೂರು ಉತ್ಸವಕ್ಕೆ ನನ್ನ ಇಲಾಖೆಯಿಂದ ಪ್ರತಿ ಸತಿ ಏನು ಯಾವ ರೀತಿ ದುಡ್ಡು ಕೊಡ್ತೀವಿ ಆ ಸತಿ ಕೊಡ್ತೀವಿ. ನಾನು ಇಲ್ಲಿವರೆಗೆ ಮಾಹಿತಿ ಇಲ್ಲ. ಪ್ರತಿ ವರ್ಷ ಪ್ರತಿ ಕಿತ್ತೂರು ಉತ್ಸವಕ್ಕೆ 1 ಕೋಟಿ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಕೊಡ್ತಾ ಇದ್ದೀವಿ. ನಿನ್ನೆ ಮುಖ್ಯಮಂತ್ರಿಗಳು ಬಂದು ಚಾಲನೆ ಕೊಟ್ಟಿದ್ದಾರೆ. ಮುಂದಿನ ಸದ್ಯ ಅಲ್ಲ ಸಂಬಂಧಪಟ್ಟಂಥ ಶಾಸಕರ ಜೊತೆಗೆ ಮತ್ತು ಮಂತ್ರಿಗಳ ಜೊತೆಗೆ ಮಾತಾಡಿ ನಾನು ಇಡೀ ರಾಜ್ಯಾದ್ಯಂತ ಅದನ್ನು ಪ್ರಯತ್ನ ಇದನ್ನು ಜ್ಯೋತಿಯನ್ನು ಮೆರವಣಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸರ್ RV ದೇಶಪಾಂಡೆ ಅವರು ಒಂದು ಗ್ಯಾರಂಟಿ ಯೋಜನೆ ಬಗ್ಗೆ ಒಂದು ಅಸಮಾಧಾನ ಹೊರ ಹಾಕಿದ್ದಾರೆ. ಏನಂತಂದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ, ಯೋಜನೆಗಳಿಂದ ಅಭಿವೃದ್ಧಿ ಆಗ್ತಾ ಇಲ್ಲ. ನಾನಾಗಿದ್ರೆ ಸೇಮ್ ಆಗಿದ್ರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆನೇ ತರ್ತಾ ಇದೆಯಲ್ಲ ಅಂತೇಳಿ RV ದೇಶಪಾಂಡೆ ಹೇಳ್ತಾರೆ. ಅವರ ವೈಯಕ್ತಿಕ ವಿಚಾರ ಇದು, RV ದೇಶಪಾಂಡೆ ಅವ್ರದ್ದು. ಬಟ್ ಆದರೆ ಕಾಂಗ್ರೆಸ್ ಪಕ್ಷದ್ದು ಗ್ಯಾರಂಟಿ ಯೋಜನೆಗಳನ್ನು ಬಡವರಿಗೆ ಮುಟ್ಟಿಸಲೇಬೇಕು ಅಂತ ನಾವು ಚುನಾವಣೆ ಪೂರ್ವದೊಳಗೆ, ಚುನಾವಣೆ ಟೈಮ್ದೊಳಗೆ ನಾವು ಮ್ಯಾನಿಫೆಸ್ಟೋದೊಳಗೆ ಪ್ರಿಂಟ್ ಮಾಡಿ ಪ್ರತಿಯೊಂದು ಗ್ರಾಮಕ್ಕೆ ಪ್ರತಿಯೊಂದು ಹಳ್ಳಿಗೆ ಹೇಳಿದ್ವಿ, ನಮ್ಮ ಸರ್ಕಾರ ಬಂದರೆ 5 ಗ್ಯಾರಂಟಿ ಕೊಡ್ತೀವಿ ಅಂತಂದು. ಅದೇ ರೀತಿ ಈ ಸತ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಮತ್ತು ರಾಜ್ಯದ ಅಧ್ಯಕ್ಷರಾದಂಥ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಪ್ರತಿಯೊಂದು ಯೋಜನೆ ಯಾವುದೇ ಕಾರಣಕ್ಕೂ ಯಾರೇ ಏನೇ ಹೇಳಿಕೆ ಕೊಟ್ಟರು ಗ್ಯಾರಂಟಿ ಯೋಜನೆಯನ್ನು ಕೈ ಬಿಡೋಂಥ ಪ್ರಶ್ನೆ ಇಲ್ಲ. ಗ್ಯಾರಂಟಿ ಯೋಜನೆ ಬಡವರ ಯೋಜನೆ ಅದು. ಇವತ್ತು ಬಡವರು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅಂತಂದರೆ ಆ ಗ್ಯಾರಂಟಿ ಯೋಜನೆಯಿಂದನೇ ಬದುಕ್ತಾ ಇದ್ರು. ಇವತ್ತು ರಾಜ್ಯದೊಳಗೆ ಕರ್ನಾಟಕ ರಾಜ್ಯ ಹಸುಮುಕ್ತ ಕರ್ನಾಟಕ ಆಗಿದೆ ಅಂತಂದರೆ 10 kg ಅಕ್ಕಿ ಕೊಡೋದ್ರಿಂದ ನೆಮ್ಮದಿಯಿಂದ ಬಡವರು ಊಟ ಮಾಡ್ತಾಯಿದ್ದಾರೆ. ಹಾಗಾಗಿ ಯಾರೇ ಏನೇ ಹೇಳಿಕೆ ಕೊಟ್ಟರು. ಕಲಬುರಗಿ ನಗರದಲ್ಲಿ ಮೊದಲ ಬಾರಿಗೆ ಬಂದಿರುವಂತಹ ಸರ್ಕಸ್ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ಅನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಚಾಲನೆ ನೀಡಿದರು.
ಕಲಬುರಗಿ ನಗರದ ಖರ್ಗೆ ಪೆಟ್ರೋಲ್ ಬಂಕ್ ಹತ್ರ ಕಲಬುರಗಿ ನಗರದಲ್ಲಿ ಮೊದಲ ಬಾರಿಗೆ ಬಂದಿರುವಂತಹ ಸರ್ಕಸ್ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ದೇಶ ವಿದೇಶ ಪ್ರದರ್ಶನ ಮಾಡಿ ನಂತರ ನಮ್ಮ ಕಲಬುರಗಿಯಲ್ಲಿ ಮೊದಲನೇ ಬಾರಿಗೆ ಪ್ರತಿದಿನ 3 ಆಟಗಳು ಪ್ರದರ್ಶನವಾಗಲಿದ್ದು ಸರ್ಕಸ್ನ ಕಲಾವಿದರು ಚೈನಾ, ನೇಪಾಳ, ಅಸ್ಸಾಂ ಮತ್ತು ಮಣಿಪುರಗಳಿಂದ ಬಂದಿರುವಂತಹ ಮಹಿಳೆಯರು ಹಾಗೂ ಪುರುಷರು ಕಲಾವಿದರು ಹಾಗೂ ಹಾಸ್ಯ ಜೋಕರ್ಗಳಿಂದ ಕಾಮಿಡಿಯನ್ ಶೋ ಹೊಟ್ಟೆ ಹುಣ್ಣಾಗಿಸುವ ತರಹ ನಗಿಸುವ ಜೋಕರ್ಗಳು ಇರಲಿದ್ದಾರೆ. ಮೊದಲನೇ ಆಟ ಮಧ್ಯಾಹ್ನ 1 ಗಂಟೆಗೆ, ಎರಡನೇ ಆಟ ಮಧ್ಯಾಹ್ನ 4 ಗಂಟೆಗೆ, ಮೂರನೇ ಆಟ ಸಂಜೆ 7 ಗಂಟೆಗೆ ನಡೆಯಲಿದೆ. ಕುಟುಂಬದೊಂದಿಗೆ ನೋಡುವ ಸರ್ಕಸ್ ಇದಾಗಿದ್ದು ಕಾರ್ ಪಾರ್ಕಿಂಗ್ ಹಾಗೂ ಕ್ಯಾಂಟೀನ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಭೀಮಾಶಂಕರ್ ಬೆಲ್ಗುಂದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ ಕಮಲ್ ಸರ್ಕಸ್ನ ಇವತ್ತು ಪ್ರಾರಂಭೋತ್ಸವವನ್ನು ಭಾಳ ಸಂತೋಷದಿಂದ ಮಾಡಿದ್ದೇವೆ. ಯಾಕಂದರೆ ಇವತ್ತು ಸರ್ಕಸ್ನಲ್ಲಿ ಪ್ರಾಕ್ಟಿಕಲ್ ಆಗಿ ಮನುಷ್ಯರು ಅವರು ಮಾಡ್ತಕ್ಕಂಥ ಸಾಧನೆಗಳು ಮಾಡ್ತಕ್ಕಂಥ ಒಂದು ತೋರಿಸ್ತಕ್ಕಂಥ ಆಟವನ್ನು ನಾವು ನೋಡಲಿಕ್ಕೆ ಭಾಳ ಕಾತುರದಿಂದ ಕಾದು ಕುಳಿತುಕೊಂಡಿರ್ತಕ್ಕಂಥ ಸಂದರ್ಭ. ಇವತ್ತು ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಮತ್ತು ಕೆಲವೊಂದು ಮೂಕ ಪ್ರಾಣಿಗಳು ಕೂಡ ತನ್ನ ಪ್ರದರ್ಶನವನ್ನು ತೋರಿಸ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಸರ್ಕಸ್ನಲ್ಲಿ. ಅದನ್ನು ಕಲಬುರಗಿ ಜಿಲ್ಲೆಯ ಜನತೆ ಭಾಳ ಹಿಂದೆ ಬರ್ತಿತ್ತು ನಾಟಕದಲ್ಲಿ, ಅವಾಗ ಈಗ ಭಾಳ ದಿನದಿಂದ ಬಂದೇ ಇಲ್ಲ. ನೋಡಿದ್ದೀನಿ, ಭಾಳಷ್ಟು ಸರ್ಕಸ್ ನೋಡಿದ್ವಿ. ಇವತ್ತು ಕೂಡ ಭಾಳ ಆನಂದ ನೋಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕಲಬುರಗಿ ಜಿಲ್ಲೆಯ ನಾಗರಿಕರು ಇದರ ಒಂದು ಎಂಟರ್ಟೈನ್ಮೆಂಟನ್ನು ತೆಗೆದುಕೊಳ್ಳು ಆನಂದ ಪಡಲಿ ಅಂತೇಳಿ ಆಶಿಸ್ತೇನೆ. ಒಂದು ದಿವಸ ರಾಜ್ ಕಮಲ್ ಸರ್ಕಸ್ ಏನದ ಅಂತಂದ್ರೆ ನಮ್ಮ ಗುಲ್ಬರ್ಗಕ್ಕೆ ಬಂದಿದೆ. ಮೊದಲು ನಾವು ನೋಡಿದ್ದೇನದಂದ್ರೆ ಆನೆ ಪ್ರಾಣಿಗಳು ಇರ್ತೀವಿ. ಈಗೇನದ ಪ್ರಾಣಿಗಳೇ ಎಲ್ಲ ಯಾವೂ ಇಲ್ಲ. ಇದು ಒಂದು ಏನದ ಹುಡುಗರಿಗೆ ಒಂದು ಎಂಟರ್ಟೈನ್ಮೆಂಟ್ ಲೈವ್ ನೋಡ್ದಂಗೆ ಆಗುತ್ತೆ. ಇದೇನದ ಅಂದ್ರೆ ಜಿಮ್ನಾಸ್ಟಿಕ್ಕು ಪ್ಲಸ್ ಅಂದ್ರೆ ಜೋಕರ್ಸು ಅವರೇ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕತ್ತಾರೆ. ಬಿಕಾಸ್ ಆಫ್ ಏನದ ಅಂದ್ರೆ ಗೌರ್ಮೆಂಟ್ ಬ್ಯಾನ್ ಇರೋದ್ಲಿಂತ ಯಾವೂ ಏನೂ ಪ್ರಾಣಿಗಳಿಲ್ಲ ಇದರಲ್ಲಿ. ಒಣ ಏನದ ಅಂತಂದ್ರೆ ಒಣ ಜಿಮ್ನಾಸ್ಟಿಕ್ಸು ಇವೇ ನಡೆದಿದೆ. ಇದಕ್ಕೇನದ ಅಂದರೆ ಎಲ್ಲರೂ ಗುಲ್ಬರ್ಗ ಮಂದಿ ಬಂದು ಇವರು ಮಾಡೋದು ಕಲಾ ನೋಡ್ಕೋಬೇಕಂತಂದು ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತದು ಇದು ತಲವಾರಗಳು ಹೊಡೆದ್ ಇಷ್ಟ ಆಯ್ತ್ರಿ. ಮತ್ತೆ ಮಜಾ ಬಂತ್ರಿ ನೋಡ್ರಿ. ಮಕ್ಕಳಿಗೆಲ್ಲ ಜೋಕರ್ದು ಮಕ್ಕಳು ಸಲುವಾಗಿ ಚೆನ್ನಾಗಿದೆ. ತಮಗೇನು ಇಷ್ಟ ಆಯ್ತು? ನಮ್ಗ್ರಿ ಆಕಿ ಕ್ವೀನ್ ಆಗಿ ನೋಡ್ರಿ, ಕಲರ್ ಡ್ರೆಸ್ ಉಟ್ಕೊಂಡಕ್ಕೆ ಆಕಿ ಇಷ್ಟ ಆಗ್ಯಾಳ. ರಾಣಿ ಸೂಪರ್ ರಾಣಿ ಏನು. ನಿಮ್ಗೇನು ಇಷ್ಟ ಆಯ್ತು? ಸೈಕಲ್ ನಮ್ಗೆಲ್ಲ ಶೂ ಇಷ್ಟ. ಎಲ್ಲ ಶೂ ಇಷ್ಟ. ನನಗೂ ಸೈಕಲ್ ಇಷ್ಟ ಆಗ್ಯದ್ರಿ. ಜೋಕರ್ ಅನ್ನೋದ್ರಿ. ಸೊ ಆಯ್ತು. ಲಾಸ್ಟ್ ಜನರಿಗೆ ಏನು ಹೇಳ್ತೀರಿ ಬರ್ಲಿಕ್ಕೆ? ನಿಮ್ಗೆ ಹೆಂಗೆ ಅನಿಸ್ತು? ಫ್ಯಾಮಿಲಿ ಎಲ್ಲ ನೋಡಂಗೆ ಅದು ಹೆಂಗಿದೆ? ಫ್ಯಾಮಿಲಿ ಎಲ್ಲ ನೋಡಂಗದ್ರಿ. ಹೌದ್ರಿ. ಫ್ಯಾಮಿಲಿ ಕೆ ಸಾಥ್ ಮಕ್ಕಳ ತಕ್ಕ ನೋಡ್ಬೋದಾ? ಫ್ಯಾಮಿಲಿ ಕೆ ಸಾಥೆ ಬರ್ಬೋದು. ಫ್ಯಾಮಿಲಿ ಜೊತೆ ನೀವೇ ಎಷ್ಟು ಎಂಜಾಯ್ಮೆಂಟ್ ಅನಿಸ್ತು ನಿಮಗೆ? ಭಾಳ ಸ್ವಲ್ಪ ಬೋರ್ ಆಗಿಲ್ಲ. ಚೆನ್ನಾಗಿ ಭಾಳ ಚಂದ ಅನಿಸ್ತ್ರಿ. ಮಕ್ಕಳೆಲ್ಲ ನೋಡೋ ಆಗಿದೆ. ರೈಟ್. मैं गेट राज कमल सर्कस का मैनेजर बोल रहा हूँ। आज हमारा सर्कस का उद्घाटन हुआ है और इसके इनॉग्रेशन करने वाले हैं हमारे एमएलए साहब अल्लम प्रभु पटेल साहब और बेलगुंडी साहब अपने उन्होंने आज हमारा सर्कस का ओपनिंग किए हैं, उद्घाटन। शो अच्छा था आज पहला दिन। हम लोग कुछ आर्टिस्ट ना आने की वजह से थोड़ा लेट हुआ था हम लोग और एक्चुअली 10 तारीख होना था लेकिन नहीं हो सका और आज किए हम लोग। सक्सेस था, मतलब शो अच्छा ही चला है। कितने शो रहेंगे? डेली 3 शो होते हैं हर दिन। ये पहला शो 1 बजे दोपहर को है और शाम को 4 बजे और रात मतलब 7 बजे नाइट में। शो का ड्यूरेशन कितना है? कितना 2 घंटा का मतलब 120 मिनट्स हमारा का शो है। करीब 30 to 40 आइटम्स होते हैं इसमें। पूरा जिम्नास्टिक आइटम है पूरा, जो हर जगह के आर्टिस्ट आए हुए हैं। जैसा
मणिपुर है, असम, नेपाल और वेस्ट बंगाल के भी है, मतलब टोटल नॉर्थ इंडियन आर्टिस्ट है और कुछ जोकर्स भी हमारे पास है। और हमारे पास प्रोग्राम क्या है बोले से जो हर दिन चेंज होता है, मतलब आज जो दिखाया है तो मतलब आइटम तो बहुत है, करीब 100 से ज़्यादा आइटम्स है, लेकिन पूरे नहीं दिखा सकते हम लोग, 2 घंटे में कवर नहीं कर सकते। इसके लिए हम लोग क्या है उसको कट करके थोड़ा बीच में हम लोग उसको चेंज करते हैं आइटम, 2 दिन में 3 दिन में आइटम चेंज करते रहते हैं। ये यहाँ पे 30 दिन का प्रोग्राम है हमारा, 1 महीना। अमाउंट के लिए हम लोग यही बोलना चाहते हैं, सर्कस बहुत दिन के बाद आया है आपके गुलबर्गा में और आदमी लोग का चॉइस था। हम लोग को कहीं बाहर मिलते थे, इसके पहले हम लोग महाराष्ट्र में थे, तो कुछ आदमी हम लोग को गुलबर्गा के कुछ आवाम हम लोग को मिलते थे, तो बोला भाई हमारे गुलबर्गा शहर में भी आइए आप सर्कस लेके, हम लोग को दिखाइए आपका सर्कस कैसा होता है। तो हम लोग उनका भी चॉइस के हिसाब से हम लोग आए हैं गुलबर्गा में। और इसका अभी हम लोग शो चालू हुआ है और पब्लिक हम लोग को 2 दिन पहले हम लोग को अच्छा रिस्पॉन्स दे रही थी। मतलब हम अपना जो वर्क भी कम था थोड़ा सा, और आर्टिस्ट नहीं आए थे हमारे, इसके लिए हम लोग डिले किए हैं और आर्टिस्ट पूरा आ गए हम लोग अभी हम लोग का पूरा शो हो रहा है 2 घंटा। लोकेशन कहाँ पे है आपका? ये एग्जैक्ट मैंने से बेलगुंडी पेट्रोल पम्प खरगे चौक बगल में ही है, मतलब एकदम पार्किंग का एरिया भी है यहाँ पे, मस्त पार्किंग है, मतलब गाड़ी जितने आएगा पार्किंग का कोई दिक्कत नहीं है, 2 व्हीलर 4 व्हीलर से आ सकते हैं और मतलब सेफ्टी है, मतलब लेडीज़ बच्चे आने से कोई ऐसी कोई मतलब परेशानी नहीं है, सभी आ सकते हैं। टिकट बुकिंग का क्या है? टिकट बुकिंग यहाँ पे हमारा ऑनलाइन, यहाँ पे करंट रजिस्ट्रेशन अपना करंट टिकट देते हैं, ऑनलाइन भी है, मतलब यहाँ आने के बाद में उसका बुकिंग नहीं होता, आपको सर्कस पे आने के बाद हम लोग को टिकट ऑनलाइन भी देते हैं, हम लोग फ़ोन पे भी कर सकते हैं, कैश का भी है ऐसे। तो ये बोले से क्या अभी 30 दिन के लिए है, ज़्यादा दिन नहीं रहेगा, क्यों हम लोग को क्या है वो हम लोग इतना ही दिन का ग्राउंड दिए हैं, ज़्यादा दिन नहीं दिए, इसके लिए हम लोग को 30 ही दिन करते हैं। तो पब्लिक आइए, देखिए, एंजॉय कीजिए और लेडीज़ बच्चे सबके लिए अच्छा है, मतलब हर कैटेगरी के लिए सब अच्छा है सर्कस देखने में और एंजॉय कीजिए। बहुत दिन के बाद सर्कस आया है आपके गुलबर्गा में और इस ग्राउंड में ख़ास करके पहली बार लगा है, पहले तो उधर लगता था अपागुड़ी पर लगता था, लेकिन ये अभी जो आया है यहाँ पे सेंटर बोल के हम लोग यहाँ लगाए हैं और हम लोग थैंक्स बोल सकते हैं हम अपने बेलगुंदी साहब का, हमने हमको प्रोत्साहन कर रहे हैं, ग्राउंड हमको दिए हैं चलाने के लिए, तो उनका हम लोग धन्यवाद भी बोलता हूँ मैं। और आप लोग सब आइए, डेली 3 शो है इसका, राजकमल सर्कस का डेली 3 शो होता है, 1 बजे, 4 बजे, 7 बजे और एक्स्ट्रा शो संडे को, सैटरडे संडे 2 दिन स्पेशल शो है 10:30 बजे। ये 10:30 बजे मतलब से आपका मतलब 2 दिन ही चलता है, बाकी दिन 3 शो रेगुलर हैं। ये 9 बजे तक 9 सवा 9 तक क्लोज हो जाता है, अब आराम से आप घर जा सकते हैं और एंजॉय कर सकते हैं सब। आइए आप लोग फिर बोल रहे हैं सब आके देखिए, क्यों ज़्यादा दिन नहीं है, कुछ दिन के लिए आया है, अब आगे अवश्य देखिए इसको। ಚಿತ್ತಾಪುರ ಮತಕ್ಷೇತ್ರದ ಮುತ್ಗ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಅವಮಾನಿಸಿರುವವರನ್ನ ಈ ಕೂಡಲೇ ಬಂಧಿಸಬೇಕು ಎಂದು ಬಿಜೆಪಿ ತಾಲೂಕಾ ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ ಒತ್ತಾಯಿಸಿದರು. ಚಿತ್ತಾಪುರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಶರಣರ ಭಾವಚಿತ್ರಗಳಿಗೆ ಅವಮಾನಿಸುತ್ತಿರುವ ಘಟನೆಗಳು ನಡೆಯುತ್ತಲೇ ಇವೆ. ಹೀಗಾಗಿ ಅಂತಹ ಆರೋಪಿಗಳನ್ನ ಬಂಧಿಸುವುದರ ಮೂಲಕ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದರು. ದಿನಾಂಕ 9/10/2025 ಬೆಳಿಗ್ಗೆ ನಮ್ಮ ಮತಕ್ಷೇತ್ರದ ಮುತ್ಗಾ ಗ್ರಾಮದಲ್ಲಿ ಬೆಳಿಗ್ಗೆ ಅಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಮುದ್ರಣಗೊಳಿಸಿದ್ದಾರೆ. ಅದು ಆಕ್ಚುಲಿ ರೀಸೆಂಟ್ ಒಂದು 6 ತಿಂಗಳ ಒಳಗೆ ಅದು ಅನಾವರಣ ಆಗಿತ್ತು ಅಂತ ಮೂರ್ತಿ. ಈಗ ಯಾರೋ ಕಿಡಿಗೇಡಿಗಳು ಅದನ್ನ ಮುದ್ರಣಗೊಳಿಸಿದ್ದಾರೆ. ಮಹಾತ್ಮರು ಅಂತಂದ್ರೆ ಒಂದೇ ಸಮಾಜ, ಒಂದೇ ವರ್ಗ, ಯಾವುದಕ್ಕೂ ಅವರು ಸೀಮಿತ ಇರಂಗಿಲ್ಲ. ಅವರೆಲ್ಲ ವಿಶ್ವಮಾನವರು, ಒಂದು ಜಾತಿ, ಒಂದು ಮತಕ್ಕೆ ಸೀಮಿತ ಇಲ್ಲ. ಅವ್ರು ಯಾವ ಸಂದೇಶ, ಅವರು ಎಲ್ಲ ಏನಂತ ತತ್ವ ಸಿದ್ಧಾಂತಗಳು ಇಡೀ ಮಾನವ ಕುಲಕ್ಕೆ ಇದಾವು, ಎಲ್ಲ ವಿಶ್ವಮಾನವರು. ಅಂತ ಮೂರ್ತಿಗೆ ಅವಮಾನ ಮಾಡ್ಯಾರಂತಂದ್ರೆ ಇದು ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ. ಯಾಕಂತಂದ್ರೆ ಅಂಬಿಗರ ಚೌಡಯ್ಯ ಅಂತಂದ್ರೆ ಅಲ್ಲ, ಅದು ಎಲ್ಲ ಮಹಾಶರಣರಿಗೆ ಅವಮಾನ ಮಾಡಿದಂಗ ನಮ್ಮ ತಾಲೂಕದಾಗ ಇದು. ಯಾಕಂದ್ರೆ 3ನೇ 4ನೇ 5ನೇ ಸಲ ಈ ತರ ಆಗ್ತಾ ಇದ್ದು, ಅಲ್ಲೆಲ್ಲ ಆಗ್ತಿದ್ರು. ಇದಕ್ಕೆ ನಾವು ಯಾವ ವ್ಯಕ್ತಿ ಮತ್ತು ಪಕ್ಷ ಇದ್ರ ಮೇಲೆ ನಾವು ಅಲಿಗೇಷನ್ ಮಾಡಲ್ಲ. ಪೊಲೀಸರು ನಿಷ್ಪಕ್ಷಪಾತವಾಗಿ ಅವರು ಇದನ್ನ ತನಿಖೆ ಮಾಡಬೇಕು. ಸುಮ್ಮನೆ ಮತ್ತೆ ಹರಿಬೀರಿಯಲ್ಲಿ ಯಾರು ನಿರಾಪದರನ್ನು ತಂದು ನಿಂದಿಸಿ ಕೈ ತಕ್ಕಂತ ಕೆಲಸ ಮಾಡಬಾರದು. ಇದನ್ನು ಮಾಡಿದವರಿಗೆ ಕಂಡುಹಿಡಿಯಬೇಕು. ಕಂಡುಹಿಡಿದು ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು. ಆ ತರ UP-ದೊಳಗ ಬುಲ್ಡೋಜರ್ ಶಿಕ್ಷೆ, ಆ ತರ ಶಿಕ್ಷೆಗಳು ಬಂದಾಗ ಜನರಾಗ ಒಂದು ಭಯ ಆಗ್ತಿಲ್ಲ. ಈ ತರ
ಕಾನೂನು ಕೈಗೊಳ್ಳುವಂತ ಕ್ರಮಗಳು ಬಹಳ ಆಗ್ತಾವ. ಅಥವಾ ಉಗ್ರ ಕ್ರಮ ಆಯ್ತಂದ್ರೆ ಮುಂದೆ ಬೇರೆ ಏನಾರ ಇಂಥದ್ದು ಕೆಟ್ಟ ಕೆಲಸ ಮಾಡ್ಬೇಕಂತಂದ್ರೂ ಅವ್ರಿಗೆ ಒಂದು ಭಯ ಇರ್ತದೆ. ಆ ಉದ್ದೇಶಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಈ ಕೃತ್ಯಕ್ಕೆ ನಾವು ಉಗ್ರವಾಗಿ ಖಂಡಿಸ್ತೀವಿ. ಅದಕ್ಕೆ ಆದಷ್ಟು ಬೇಗ ಪೊಲೀಸರು ಈ ಅಪರಾಧಿಗಳನ್ನ ಹಿಡಿದು ಶಿಕ್ಷೆಗೊಳಪಡಿಸ್ಬೇಕಂತೇಳಿ ಕೇಳ್ಕೊತೀವಿ. ಆ ಉದ್ದೇಶಕ್ಕೆ ನಾವು ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ವಿ. ಈ ಸಂದರ್ಭದಲ್ಲಿ ನಾಗರಾಜ ಬಂಕಲ್ಗಿ, ಆನಂದ್ ಪಾಟೀಲ್, ತಮ್ಮಣ್ಣ ಡಿಗ್ಗಿ, ನಾಗರಾಜ್ ಹುಗಾರ್, ಮಲ್ಲಿಕಾರ್ಜುನ ಇಟ್ಟಗಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ.
ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.